ಎಲ್ರಿಗೂ ನಮಸ್ಕಾರ. ಒಂದೇ ಒಂದು ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಧೋರಣೆ ಕುರಿತಂತೆ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಮ್ಮ ನಾಡಿಗೆ ಹೆಮ್ಮೆಯನ್ನ ತಂದುಕೊಟ್ಟಂತಹ ಮತ್ತೆ ಕೀರ್ತಿಯನ್ನು ತಂದಂತಹ ಬಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದವರು. ಕನ್ನಡದ ಕಥೆಗಳನ್ನ ಬೇರೆ ವಿದೇಶಗಳಿಗೆ ಕೊಂಡೊಯ್ದವರು ಬಾನು ಮುಷ್ತಾಕ್ ಅವರು. ಅವ್ರಿಗೆ ಒಂದೇ ಒಂದು ಅಭಿನಂದನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಸಲ್ಲಿಸಲಿಲ್ಲ. ಅದು ಮಾಡಬೇಕಾಗಿದ್ದೆ ಮೊಟ್ಟ ಮೊದಲ ಕೆಲಸ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯಾಗಿತ್ತು. ಅಭಿನಂದನೆ ಒಂದು ಕಾರ್ಯಕ್ರಮ ಹೋಗ್ಲಿ, ಅಭಿನಂದನೆ ಸಲ್ಲಿಸೋದು ಒಂದು ಪತ್ರಿಕಾ ಹೇಳಿಕೆ ಕೂಡ ಅಧ್ಯಕ್ಷರು ನೀಡಲಿಲ್ಲ. ಇದ್ರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಅವರ ಧೋರಣೆ ಎಂತದ್ದು ಅಂತ. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಸಮ್ಮೇಳನದ ಬಳ್ಳಾರಿಯಲ್ಲಿ ಜರುಗಲಿರುವಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರನ್ನ ಘೋಷಣೆ ಮಾಡಿದ್ರು. ಯಾಕೆ ಅಂದ್ರೆ ಈ ಎಲ್ಲ ನಾವು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳಿಸುವ ಮತ್ತೆ ಅವ್ರ ಮೇಲಿನ ಅಕ್ರಮ ಆರ್ಥಿಕ ಅವ್ಯವಹಾರಗಳನ್ನ ತನಿಖೆ ನಡೆಸಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿ ಹೋರಾಟ ನಡೆಸ್ತಾ ಇದೀವಿ ಅಂತ ಗೊತ್ತಾದಾಗ ತಮ್ಮ ಹುಡುಕನ್ನ ಮುಚ್ಕೊಳ್ಳೋದಕ್ಕೆ ಅವರನ್ನ ಸಮ್ಮೇಳನಾಧ್ಯಕ್ಷರಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅದನ್ನ ತಮ್ಮ ಮುಖವಾಡವಾಗಿ ಬಳಸೋದಕ್ಕೆ ನೋಡಿದ್ರು ತಂತ್ರಗಾರಿಕೆಯಾಗಿ. ಇದನ್ನ ನಾವೆಲ್ಲರೂ ತಾವು ಪತ್ರಕರ್ತರು ಇನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರೋ ತಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತಾ, ಮತ್ತೆ ಅಲ್ಲಿ ಸಿಬ್ಬಂದಿಗೆ ಇವತ್ತು ಕೆಲಸ ಮಾಡ್ತಾ ಇರುವಂತಹ ಮಹಿಳಾ ಸಿಬ್ಬಂದಿಗೆ ಕಿರುಕುಳವನ್ನ ನೀಡುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅವರು ಹೊರಗಡೆ ಬಂದು ದೂರು ಕೊಡೋದಕ್ಕೆ ಎದುರ್ತಾ ಇದ್ದಾರೆ, ನಮ್ಗೆ ಸಂಬಳ ನಿಂತು ಹೋದ್ರೆ ಕೆಲಸದಿಂದ ತೆಗೆದಾಕಿದ್ರೆ ಹೇಗೆ ಅಂತ. ಆಮೇಲೆ ಮತ್ತೊಂದು ಸಾಕ್ಷಿ ಅಂದ್ರೆ 3 ಜನ ಕಾರ್ಯದರ್ಶಿಗಳು ರಾಜೀನಾಮೆ ನೀಡಿರೋದು. ಆರಂಭದಲ್ಲಿ ಕೆ ಮಹಾಲಿಂಗಯ್ಯನವರು, ಇತ್ತೀಚೆಗೆ ಪದ್ಮಿನಿ ನಾಗರಾಜ್ ಅವರು ಮತ್ತೆ ನೇಭಾ ರಾಮಲಿಂಗ ಶೆಟ್ಟಿ ಅವರು 3 ಜನ ಕಾರ್ಯದರ್ಶಿಗಳು ಅಲ್ಲಿಂದ ಹೊರಬರ್ತಾರೆ ಅವರ ದುರಾಡಳಿತವನ್ನ ಖಂಡಿಸಿ ಅಂದ್ರೆ ಇದೇ ನಮ್ಗೆ ಬಹುದೊಡ್ಡ ಉದಾಹರಣೆ. ಆ ಕಾರಣಕ್ಕಾಗಿ 3ನೇ ತಾರೀಕಿನ ಸಮಾವೇಶ ಯಶಸ್ವಿಯಾಗೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಮಾಧ್ಯಮದ ಮುಖಾಂತರ ಹೆಚ್ಚಿನ ಜನಸಂಖ್ಯೆ ಬರುವಂತಹ ಎಲ್ಲ ಜಿಲ್ಲೆಗಳಿಂದ ಸಾಹಿತಿಗಳು, ಸಾಹಿತ್ಯ ಪ್ರೇಮಿಗಳು ಎಲ್ಲರೂ ಕೂಡ ಆಗಮಿಸಬೇಕು ಹೋರಾಟಗಾರರು ಅಂತ ವಿನಂತಿ ಮಾಡ್ಕೊಳ್ತಾ, ಮತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ, ಮತ್ತೆ ಹಿರಿಯರ ಎಲ್ಲ ಸಾಹಿತಿಗಳು ಹೋರಾಟ